ಕೇವಲ ಅಚ್ಯುತ, ಅನಂತ, ಗೋವಿಂದ ಅಂತ ಇಷ್ಟು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು, ಮೋಕ್ಷ ಕೊಡುತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂತಹ ರೋಗಗಳೂ ಕೂಡ ನಾಶ ಆಗಿ ಹೋಗುತ್ತೆ. ಅಂಥ ರೋಗ ಪರಿಹಾರಕವಾದ ನಾಮಗಳಲ್ಲಿ ಒಂದು ಆ ಅಚ್ಯುತ ಅನ್ನುವ ಭಗವಂತನ ರೂಪ. ಅಂಥ ಪರಮಾತ್ಮನ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಓಂ ಅಪರೋಕ್ಷೀಕೃತಾಚ್ಯುತಾಯ ನಮಃ ಓಂ ಅಂತ ಹೇಳ್ತಾ ಇದ್ದಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಓಂ ಅಪರೋಕ್ಷೀಕೃತಾಚ್ಯುತಾಯ ನಮಃ. ರಾಯರು ಪರಮಾತ್ಮನನ್ನ ಅಪರೋಕ್ಷಗೊಳಿಸಿಕೊಂಡಿರ್ತಕ್ಕಂಥ ದೊಡ್ಡ ಜ್ಞಾನಿಗಳು. ಇವತ್ತಿನ ದಿನ ಪರಮಾತ್ಮನನ್ನ ಅಪರೋಕ್ಷ ಮಾಡಿಕೊಳ್ಳೋದು ಅನ್ನೋ ಶಬ್ದದ ಅರ್ಥ ಭಗವಂತನನ್ನ ಕಣ್ಣಿಂದ ಕಾಣತಕ್ಕಂತಹದ್ದು ಅಂತ. ಎಷ್ಟು ಜನಕ್ಕೆ ಇವತ್ತಿನ ದಿನ ಪರಮಾತ್ಮ ಆ ರೀತಿಯಾಗಿ ತನ್ನ ದರ್ಶನವನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಕೂಡ ಬೇರೆ ರೀತಿಯಾಗಿ ಪರಮಾತ್ಮ ಸೂಚನೆಯನ್ನು ಕೊಡಬಹುದು. ಮಹಾಭಾರತದಲ್ಲಿ ವ್ಯಾಸರು ಒಂದು ಮಾತನ್ನ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಒಬ್ಬ ದನ ಕಾಯ್ತಕ್ಕಂತಹ ಒಬ್ಬ ಪುರುಷ ಯಾವ ರೀತಿಯಾಗಿ ಆ ದನದ ಪರಿಚಯವನ್ನ ಮಾಡಿಕೊಡಬೇಕಾದರೆ ಕೊಂಬನ್ನ ಹಿಡಿದು ಇದು ದನ ಅಂತ ಹೇಳ್ತಾನೋ, ಹಾಗೆ ಪರಮಾತ್ಮ ನಮ್ಮನ್ನ ಪರಿಚಯವೂ ಮಾಡಿಕೊಡಲ್ಲ, ನಮ್ಮನ್ನ ರಕ್ಷಣೆಯೂ ಕೂಡ ಮಾಡಿಕೊಡಲ್ಲ. ನ ದೇವಾಹ ಎಷ್ಟಿ ಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ ಅನ್ನೋ ಮಾತಿನಂತೆ ಯಾರಿಗೆ ಆ ಭಗವಂತನಿಗೆ ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಅನಿಸತ್ತೋ ಅವನಿಗೆ ಬುದ್ಧಿ ಪ್ರೇರಣೆಯನ್ನು ಕೊಡ್ತಾನಂತೆ ಪರಮಾತ್ಮ, ಅವರವರ ಯೋಗ್ಯತೆಗೆ ತಕ್ಕಂತೆ. ಹಾಗಾದ್ರೆ ರಾಘವೇಂದ್ರ ತೀರ್ಥರಂಥ ಮಹನೀಯರು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಜನ್ಮದ ಸಾಧನೆಯ, 2 ಜನ್ಮದ ಸಾಧನೆಯ, 16 ಜನ್ಮಗಳಲ್ಲಿ ಅವತರಿಸಿ ಆ ಪರಮಾತ್ಮನ ಸೇವೆಯನ್ನ ನಿರ್ವ್ಯಾಜವಾಗಿ ಮಾಡಿರುವ ಫಲ ಪರಮಾತ್ಮ ಅವನ ದರ್ಶನವನ್ನು ಕೊಡ್ತಾನೆ. ಆಶ್ಚರ್ಯ ಅಂದ್ರೆ ಪರಮಾತ್ಮ ದರ್ಶನ ಕೊಟ್ಟಾಗ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಕೆಲವರಿಗೆ. ಭಾಗವತದಲ್ಲಿ ಧ್ರುವ ಮಹಾರಾಜರನ್ನ ನಾವು ನೋಡ್ತೇವೆ. ವಾಸುದೇವರೂಪಿ ಪರಮಾತ್ಮನ ಆರಾಧನೆಯನ್ನ ಮಾಡಿದ ಧ್ರುವ ತನ್ನ ಅಂತರಂಗದಲ್ಲಿ ಯಾವ ಭಗವಂತನ ರೂಪವನ್ನ ಚಿಂತನೆ ಮಾಡ್ತಾ ಇದ್ದನೋ ಅದೇ ರೂಪ ಕಣ್ಣೆದುರಿಗೆ ಬಂದರೂ ಕೂಡ ತನ್ನ ಅಂತರಂಗದಲ್ಲಿ ಮಾಡ್ತಾ ಇರೋ ಉಪಾಸನೆಗೆ ಅವನಿಗೆ ತೊಂದರೆ ಆಗಲಿಲ್ಲ. ಕೊನೆಗೆ ಪರಮಾತ್ಮನೇ ಆ ಅಂತರಂಗದಿಂದ ಆ ರೂಪವನ್ನು ಅಳಿಸಿ ಹಾಕಿದಾಗ, ಕಣ್ಣು ಬಿಟ್ಟಾಗ ಎದುರುಗಡೆ ಆ ಧ್ರುವ ಅಂತರಂಗದಲ್ಲಿ ಕಾಣ್ತಾ ಇದ್ದ ರೂಪವನ್ನು ಕಂಡು ಅತ್ಯಂತ ಸಂತಸ ಭರಿತನಾಗ್ತಾನೆ. ಹಾಗಾಗಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು, ದೇವರ ಅನುಗ್ರಹ ಸಂಪಾದನೆ ಮಾಡಬಹುದು, ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಬಹುದು. ಆದರೆ ದೇವರ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ 1 ಜನ್ಮ 2 ಜನ್ಮಗಳಲ್ಲಿ ಮಾಡಿದ ಸಾಧನೆ ಅದು ಸಾಧನೆ ಅಲ್ಲ. 16 ಜನ್ಮಗಳಲ್ಲಿ ಪರಮಾತ್ಮನ ಉದ್ದೇಶವಾಗಿ ನಿಷ್ಕಲ್ಮಶವಾಗಿ ಮಾಡಿದ ಯಾವ ಸಾಧನೆ ಇದೆ ಆ ಸಾಧನೆಯೇ ನಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆಗ ಪರಮಾತ್ಮ ನಮಗೆ ಅಪರೋಕ್ಷನಾಗ್ಲಿಕ್ಕೆ ಸಾಧ್ಯ, ಅವನ ಸಾಕ್ಷಾತ್ಕಾರ ನಮಗೆ ಆಗ್ಲಿಕ್ಕೆ ಸಾಧ್ಯ. ಆವಾಗ ಹಾಗಾದ್ರೆ ಏನು ಮಾಡಬೇಕು? ದೇವರ ಸಾಕ್ಷಾತ್ಕಾರ ಆಗಬೇಕು ಅಂದರೆ
ಎಲ್ಲಾದರೂ ಮಾರ್ಕೆಟಲ್ಲಿ ಹೋಗಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿಕ್ಕೆ ಒಂದಿಷ್ಟು ಕಾಸುಗಳನ್ನು ಕೊಟ್ಬಿಟ್ರೆ, ದುಡ್ಡನ್ನು ಕೊಟ್ಟು ಬಿಟ್ಟರೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೆ ಅಂತಿದ್ರೆ ಇವತ್ತು ಎಷ್ಟು ಜನ ಶ್ರೀಮಂತರು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಭಗವಂತನ ಪಕ್ಷದಲ್ಲಿ, ಗುರುಗಳ ಪಕ್ಷದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಅವರಲ್ಲಿ ಯಾವುದೇ ರೀತಿಯಾದ ಪಕ್ಷಪಾತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧನೆ ಮಾಡಿದ್ದೀಯಾ, ನಿನಗೆ ಅನುಗ್ರಹ ಮಾಡ್ತೇವೆ. ಈ ಸಾಧನೆಯ ಒಂದೊಂದು ಮೆಟ್ಟಿಲನ್ನು ನಾವು ಇಡ್ತಾ ಹೋದರೆ, ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ನಿರೂಪಣೆ ಮಾಡಿದಂತೆ ಶ್ರವಣಂ ಮನನಂ ಚೈವ, ಶ್ರವಣ, ಮನನ, ನಿಧಿಧ್ಯಾಸನ ಇವೇ ಮೊದಲಾದ ಧ್ಯಾನ, ಪ್ರತ್ಯಾಹಾರ, ಪ್ರಾಣಾಯಾಮ, ಯೋಗ ಇವೇ ಮೊದಲಾದ ಒಂದೊಂದು ಸಾಧನೆಯ ಮೆಟ್ಟಿಲನ್ನು ನಾವು ಏರ್ತಾ ಹೋದ್ವಿ ಅಂತಾದರೆ ಆಗ ಕೊನೆಗೆ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ, ಅಚ್ಯುತನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ದೊಡ್ಡ ಜ್ಞಾನಿಗಳು ರಾಘವೇಂದ್ರ ತೀರ್ಥರು. ಅಚ್ಯುತ ಯಾರ್ಯಾರ್ದೋ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ನಮಗೆ ಉಪಯೋಗ ಇಲ್ಲ. ಚ್ಯುತ ಅನ್ನೋ ಶಬ್ದದ ಅರ್ಥ ದೋಷ ಅಂತ ಅರ್ಥ. ಅಚ್ಯುತ ಅನ್ನೋ ಶಬ್ದದ ಅರ್ಥ ಚ್ಯುತಿ ಇಲ್ಲದೆ ಇರತಕ್ಕಂಥವನನ್ನು ಅಚ್ಯುತ ಅಂತ ಕರೀತಾರೆ. ಹಾಗಾಗಿ ದೋಷ ಇದ್ದವರನ್ನೇ ನಾವು ಪ್ಲೀಸ್ ಮಾಡ್ತಾ ಅಥವಾ ಅವರನ್ನು ನಾವು ಆರಾಧನೆ ಮಾಡ್ತಾ ಹೋದ್ವಿ ಅಂತಾದ್ರೆ ನಮಗೇನೂ ಪ್ರಯೋಜನ ಇಲ್ಲ. ಪ್ರಪಂಚದಲ್ಲಿ ಯಾರನ್ನ ಬೇಕಾದರೂ ಸಂತೋಷಗೊಳಿಸ್ಬಹುದಂತೆ, ಆದರೆ ಈ 2 ಕಾಲು, 2 ಕೈ, 2 ಮೂಗು, 2 ಕಣ್ಣು, ಬಾಯಿ ಇರತಕ್ಕಂಥ ಒಂದು ಪ್ರಾಣಿ. ಅಧಿರಾಜ ತೀರ್ಥರು ತಮ್ಮ ಸರಸಭಾರತಿ ವಿಲಾಸ ಗ್ರಂಥದಲ್ಲಿ ಹೇಳ್ತಾರೆ, ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂಕಂ ಪದೇ ಪದೇ. ಪ್ರಪಂಚದಲ್ಲಿ ಯಾರನ್ನೂ ಸಂತೋಷಗೊಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಂತೋಷಗೊಳಿಸ್ತೇನೆ ಅಂತ ಹೇಳಿಬಿಟ್ರೆ ಅದು ಮೂರ್ಖತನ ಅಂತ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನರನ್ನ ಸಂತೋಷಗೊಳಿಸ್ಲಿಕ್ಕೆ ಎಷ್ಟು ಶ್ರಮ ಹಾಕ್ತೇವೋ ಅದರ ಅರ್ಧಪಟ್ಟು ಶ್ರಮ ಪರಮಾತ್ಮನ ಆರಾಧನೆಯಲ್ಲಿ ನಾವು ಹಾಕಿದರೆ ಪರಮಾತ್ಮನ ಸಾಕ್ಷಾತ್ಕಾರವೇ ನಮಗಾಗಿ ಹೋಗ್ಬಿಡುತ್ತೋ ಏನೋ. ಯಾಕೆ ಇವರೆಲ್ಲರೂ ಕೂಡ ದೋಷದಿಂದ ಕೂಡಿರ್ತಕ್ಕಂಥವ್ರು. ಪರಮಾತ್ಮನಲ್ಲಿ ದೋಷವೇ ಇಲ್ಲ. ಪುರಾಣ ಹೇಳ್ತಕ್ಕಂಥ ಮಾತು, ಅಚ್ಯುತೇತಿ ಮನಃಪೂತಂ ಗೋವಿಂದೇತಿ ಚ ವಾಕ್ ಪುನಃ. ಪರಮಾತ್ಮನ ಅಚ್ಯುತನ ನಾಮಸ್ಮರಣೆಯನ್ನ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಇದ್ದ ಎಲ್ಲ ಕಶ್ಮಲಗಳು ಕೂಡ ಹೊರ ಹೋಗಿಬಿಡುತ್ತೆ. ಗೋವಿಂದನ ನಾಮಸ್ಮರಣೆಯನ್ನ ಮಾಡಿದರೆ ಮಾತಿನ ಮೂಲಕ ಆಡಿದ ಎಲ್ಲ ತಪ್ಪುಗಳೂ ಕೂಡ ಪರಿಹಾರ ಆಗಿ ಹೋಗುತ್ತೆ. ಅನಂತನ ಸ್ಮರಣೆಯನ್ನ ಮಾಡಿದರೆ ಆಗ ದೈಹಿಕವಾಗಿ, ಕಾಯಿಕವಾಗಿ ಮಾಡಿದ ಎಲ್ಲ ದೋಷಗಳು ಕೂಡ ಪರಿಹಾರ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅನ್ನೋ ಮಾತಿನಂತೆ ಕೇವಲ ಅಚ್ಯುತ, ಅನಂತ, ಗೋವಿಂದ ಅಂತ ಇಷ್ಟು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದರೆ ಸಾಕು. ಪರಮಾತ್ಮನ 3 ನಾಮಸ್ಮರಣೆಯನ್ನ ಮಾಡಿದರೆ ಸಾಕು, ಮೋಕ್ಷ ಕೊಡುತ್ತೆ. ನಶ್ಯಂತಿ ಸಕಲ ರೋಗಾ, ಎಲ್ಲ ರೀತಿಯಾಗಿರ್ತಕ್ಕಂತಹ ರೋಗಗಳೂ ಕೂಡ ನಾಶ ಆಗಿ ಹೋಗುತ್ತೆ. ಅಂಥ ರೋಗ ಪರಿಹಾರಕವಾದ ನಾಮಗಳಲ್ಲಿ ಒಂದು ಆ ಅಚ್ಯುತ ಅನ್ನುವ ಭಗವಂತನ ರೂಪ. ಅಂಥ ಪರಮಾತ್ಮನ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಓಂ ಅಪರೋಕ್ಷೀಕೃತಾಚ್ಯುತಾಯ ನಮಃ ಓಂ ಅಂತ ಹೇಳ್ತಾ ಇದ್ದಾರೆ.